ನಮಸ್ಕಾರ. ಇವತ್ತಿನ ಟೆಕ್ ಜಗತ್ತಿನ ಅತಿ ಮುಖ್ಯ ಬೆಳವಣಿಗೆಗಳನ್ನ ಒಮ್ಮೆ ನೋಡೋಣ. ಕೆಲವು ದಾಖಲೆಗಳು ಪುಡಿಯಾಗ್ತಿವೆ, ದೊಡ್ಡ ದೊಡ್ಡ ಕಂಪನಿಗಳು ತಡಮಾರುತ್ತಿವೆ. ಅಷ್ಟೇ ಅಲ್ಲ, ನಮ್ಮ ಡಿಜಿಟಲ್ ಐಡೆಂಟಿಟಿಯ ಭವಿಷ್ಯವೇ ಬದಲಾಗೋ ಹಾಗಿದೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ಸಂಖ್ಯೆಯನ್ನ ನೋಡಿ, 4.54 ಕೋಟಿ. ಇದೇನು ಸಾಮಾನ್ಯ ಸಂಖ್ಯೆ ಅಲ್ಲ. ಇತ್ತೀಚೆಗೆ ನಡೆದ ಇಂಡಿಯಾ-ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ನ ಹೊತ್ತಿಗೆ ಹಾಟ್‌ಸ್ಟಾರ್ನಲ್ಲಿ ಒಂದೇ ಸಮಯದಲ್ಲಿ ಲೈವ್ ನೋಡ್ತಿದ್ದ ಜನರ ಸಂಖ್ಯೆ ಇದು. ಇದು ಬರೀ ಒಂದು ಕ್ರಿಕೆಟ್ ದಾಖಲೆ ಮಾತ್ರ ಅಲ್ವೇ ಅಲ್ಲ, ಇದು ಭಾರತದ ಡಿಜಿಟಲ್ ಪವರ್ ಏನು ಅಂತ ತೋರ್ಸುತ್ತೆ. ನಮ್ ದೇಶ ಹೊಸ ಟೆಕ್ನಾಲಜಿಯನ್ನ ಅಪ್ಕೊಳ್ಳೋಕೆ ಎಷ್ಟು ರೆಡಿ ಇದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ. ಸರಿ, ಇದು ನಮ್ಮನ್ನ ಮುಂದಿನ ದೊಡ್ಡ ಟಾಪಿಕ್ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಹೌದು, ಭಾರತದಲ್ಲಿ ಎಐ ಒಂದು ದೊಡ್ಡ ಅಲೆಯನ್ನ ಎಬ್ಬಿಸ್ತಿದೆ. ಆದ್ರೆ ಈ ಕಥೆಗೆ ಎರಡು ಮುಖಗಳಿವೆ. ಒಂದ್ ಕಡೆ ದೊಡ್ಡ ದೊಡ್ಡ ಅವಕಾಶಗಳಿದ್ರೆ, ಇನ್ನೊಂದ್ ಕಡೆ ಅಷ್ಟೇ ಗಂಭೀರವಾದ ಸವಾಲುಗಳೂ ಇವೆ. ಉದಾಹರಣೆಗೆ ನೋಡಿ, ಕ್ಲಾಡ್ ಎಐ ಅಂತ ಕೇಳಿರ್ತೀರಲ್ವಾ? ಅದನ್ನ ಡೆವಲಪ್ ಮಾಡಿದ ಜಾಗತಿಕ ಕಂಪನಿ ಆಂಥ್ರೋಪಿಕ್ ಈಗ ಬೆಂಗಳೂರಲ್ಲಿ ತನ್ನ ಆಫೀಸ್ ಓಪನ್ ಮಾಡ್ತಿದೆ. ಇದು ನಮ್ಮ ಟ್ಯಾಲೆಂಟ್ ಮೇಲೆ ಅವರಿಟ್ಟಿರೋ ನಂಬಿಕೆ. ಆದ್ರೆ ಇದೇ ಬೆಂಗಳೂರಿನ ಒಂದು ಸ್ಟಾರ್ಟಪ್ ದೆಹಲಿಯಲ್ಲಿ ನಡೆದ ಒಂದು ಸಮ್ಮಿಟಲ್ಲಿ ತಮ್ಮ ಪೇಟೆಂಟ್ ಮಾಡಿದ ಎಐ ಡಿವೈಸ್ ಅನ್ನೇ ಕಳ್ಕೊಂಡಿದೆ. ಅಂದ್ರೆ ಅವಕಾಶಗಳು ಹೆಚ್ಚಾದಂತೆ ನಮ್ಮ ಆವಿಷ್ಕಾರಗಳನ್ನು ಕಾಪಾಡ್ಕೊಳ್ಳೋ ಸವಾಲು ಕೂಡ ದೊಡ್ಡದಾಗ್ತಿದೆ. ಹಾಗಾದ್ರೆ ಭಾರತದಲ್ಲಿ ಎಐ ಬಳಕೆ ಎಷ್ಟರ ಮಟ್ಟಿಗೆ ಇದೆ? ಈ ಸಂಖ್ಯೆಯನ್ನ ಗಮನಿಸಿ. 100 ಮಿಲಿಯನ್, ಅಂದ್ರೆ ಬರೋಬ್ಬರಿ 10 ಕೋಟಿ. ಇದು ಬೇರೇನೂ ಅಲ್ಲ, ಭಾರತದಲ್ಲಿರೋ ಚಾಟ್ ಜಿಪಿಟಿ ಯೂಸರ್ಸ್ನ ಅಂದಾಜು ಸಂಖ್ಯೆ. ಅಮೆರಿಕಾದ ನಂತರ ನಾವೇ ವಿಶ್ವದ 2ನೇ ಅತಿದೊಡ್ಡ ಯೂಸರ್ ಬೇಸ್. ಇದು ಕೇವಲ ಒಂದು ಕುತೂಹಲದಿಂದ ಬಳಸೋದಲ್ಲ, ಬದಲಿಗೆ ಜನರು ಈ ಹೊಸ ತಂತ್ರಜ್ಞಾನವನ್ನ ಎಷ್ಟು ಬೇಗ ತಮ್ಮ ಜೀವನದ ಭಾಗವಾಗಿಸಿಕೊಳ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಸಾಕ್ಷಿ. ನೋಡಿ, ಈ ರೀತಿ ಟೆಕ್ನಾಲಜಿ ಮೇಲಿರೋ ವಿಪರೀತ ಆಸಕ್ತಿ ಒಂದು ದೊಡ್ಡ ಮಾರುಕಟ್ಟೆಯನ್ನೇ ಸೃಷ್ಟಿ ಮಾಡಿದೆ. ಆದ್ರೆ ಈ ರೇಸ್ನಲ್ಲಿ ಕೆಲವು ಕಂಪನಿಗಳು ಮೇಲೇರುತ್ತಿದ್ರೆ, ಕೆಲವು ಕೆಳಗಿಳೀತಿವೆ. ಬನ್ನಿ, ನಮ್ಮ ದೇಶದ ಮತ್ತು ಜಾಗತಿಕ ಟೆಕ್ ದೈತ್ಯರ ಇತ್ತೀಚಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಣ. ಮೊದಲಿಗೆ ನಮ್ಮದೇ ದೇಶದ ತುಂಬಾ ಫೇಮಸ್ ಆಗಿರೋ ಓಲಾ ಎಲೆಕ್ಟ್ರಿಕ್ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಬಂದಿರೋ ನಂಬರ್ಸ್ ನಿಜಕ್ಕೂ ತಲೆ ತಿರುಗಿಸುವಂತಿವೆ. ಕಳೆದ ಕ್ವಾರ್ಟರ್ನಲ್ಲಿ ಓಲಾ ಎಲೆಕ್ಟ್ರಿಕ್ನ ರೆವಿನ್ಯೂ 470 ಕೋಟಿ ರೂಪಾಯಿ. ಕೇಳೋಕೆ ಚೆನ್ನಾಗಿದೆ ಅಲ್ವಾ? ಆದ್ರೆ ಆಶ್ಚರ್ಯ ಅಂದ್ರೆ, ಅದೇ ಸಮಯದಲ್ಲಿ ಕಂಪನಿಯ ನಷ್ಟ ಬರೋಬ್ಬರಿ 487 ಕೋಟಿ ರೂಪಾಯಿ. ಹೌದು, ನೀವು ಕೇಳಿದ್ದು ಸರಿನೇ, ಗಳಿಸಿದ್ದಕ್ಕಿಂತ ಕಳೆದುಕೊಂಡಿದ್ದೇ ಹೆಚ್ಚು. ಇದು ಕಂಪನಿಯ ಬಿಸ್ನೆಸ್ ಮಾಡೆಲ್ ಮತ್ತು ಅದರ ಭವಿಷ್ಯದ ಬಗ್ಗೆನೇ ದೊಡ್ಡ ಪ್ರಶ್ನೆಗಳನ್ನೇ ಎಬ್ಬಿಸಿದೆ. ಒಂದ್ ಕಡೆ ನಮ್ಮ ದೇಶದ ಒಂದು ಪ್ರಮುಖ ಸ್ಟಾರ್ಟ್ಅಪ್ ಈ ರೀತಿ ಒದ್ದಾಡ್ತಿದ್ರೆ, ಇನ್ನೊಂದ್ ಕಡೆ ಒಂದು ಗ್ಲೋಬಲ್ ದೈತ್ಯ ಕಂಪನಿ ಇಂಡಿಯನ್ ಮಾರ್ಕೆಟ್ಗೆ ಒಂದು ದೊಡ್ಡ ಪ್ಲಾನ್ ಮಾಡ್ತಿದೆ ಅಂತ ಗುಸುಗುಸು ಕೇಳಿಬರ್ತಿದೆ. ಎಲ್ಲರ ಗಮನ ಈಗ ಮಾರ್ಚ್ 4ನೇ ತಾರೀಕು ನಡೆಲಿರೋ ಆಪಲ್ ಈವೆಂಟ್ ಮೇಲೆ ಇದೆ. ಹೊಸ ಐಫೋನ್ ಬರಬಹುದು, ಹೊಸ ಐಪ್ಯಾಡ್ ಬರಬಹುದು. ಆದ್ರೆ ಭಾರತೀಯ ಮಾರುಕಟ್ಟೆಗೆ ಒಂದು ಸುದ್ದಿ ಮಾತ್ರ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ವದಂತಿಗಳ ಪ್ರಕಾರ ಆಪಲ್ ಒಂದು ಬಜೆಟ್ ಮ್ಯಾಕ್ಬುಕ್ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಅದರ ಬೆಲೆ ಸುಮಾರು 50ರಿಂದ 55 ಸಾವಿರ ರೂಪಾಯಿ ಇರಬಹುದು ಮತ್ತು ಅದರಲ್ಲಿ A18 Pro ಚಿಪ್ ಇರಬಹುದು ಅಂತ ಹೇಳಲಾಗ್ತಿದೆ. ಒಂದು ವೇಳೆ ಇದು ನಿಜವೇ ಆದ್ರೆ, ಇಂಡಿಯಾದ ಲ್ಯಾಪ್ಟಾಪ್ ಮಾರುಕಟ್ಟೆಯಲ್ಲಿ ಇದೊಂದು ದೊಡ್ಡ ಗೇಮ್ ಚೇಂಜರ್ ಆಗೋದು ಪಕ್ಕಾ. ಸರಿ, ಈಗ ಹೊಸ ಲ್ಯಾಪ್ಟಾಪ್ ಮತ್ತು ಫೋನ್ಗಳನ್ನ ಬಿಟ್ಟು ನಮ್ಮ ದಿನನಿತ್ಯದ ಜೀವನದ ಮೇಲೆ ಪರಿಣಾಮ ಬೀರೋ ಕೆಲವು ಮೂಲಭೂತ ತಂತ್ರಜ್ಞಾನಗಳು ಹೇಗೆ ಬದಲಾಗ್ತಿವೆ ಅಂತ ನೋಡೋಣ. ಬನ್ನಿ, ನಮ್ಮ ಡೇಟಾ ಮತ್ತು ಪ್ರೈವಸಿ ಮೇಲೆ ಪರಿಣಾಮ ಬೀರಬಹುದಾದ 2 ಹೊಸ ವಿಷಯಗಳ ಬಗ್ಗೆ ತಿಳಿಯೋಣ. ಮೊದಲನೆಯದು ನಮ್ಮ ಆಧಾರ್ ಕಾರ್ಡ್. ಸರ್ಕಾರ ಒಂದು ಹೊಸ ತರದ ಆಧಾರ್ ಕಾರ್ಡ್ ಬಗ್ಗೆ ಯೋಚನೆ ಮಾಡ್ತಿದೆ. ಇದ್ರಲ್ಲಿ ನಿಮ್ಮ ಫೋಟೋ ಮತ್ತು ಒಂದು QR ಕೋಡ್ ಬಿಟ್ರೆ ಬೇರೇನೂ ಇರಲ್ಲ. ವಿಳಾಸ, ಹೆಸರು ಏನೂ ಪ್ರಿಂಟ್ ಆಗಿರಲ್ಲ. ಯಾರಿಗಾದ್ರೂ ನಿಮ್ಮ ಡೀಟೇಲ್ಸ್ ಬೇಕು ಅಂದ್ರೆ ಅವರು ಆ QR ಕೋಡ್ ಸ್ಕ್ಯಾನ್ ಮಾಡಬೇಕು. ಆಗ ನಿಮ್ಮ ಫೋನಿಗೆ ಒಂದು ನೋಟಿಫಿಕೇಶನ್ ಬರುತ್ತೆ ಮತ್ತು ಯಾವ ಮಾಹಿತಿ ಕೊಡಬೇಕು, ಯಾವುದು ಕೊಡಬಾರ್ದು ಅನ್ನೋದನ್ನ ನೀವೇ ಕಂಟ್ರೋಲ್ ಮಾಡಬಹುದು. ನಿಜಕ್ಕೂ ಪ್ರೈವಸಿ ದೃಷ್ಟಿಯಿಂದ ಇದೊಂದು ದೊಡ್ಡ ಹೆಜ್ಜೆ. ಇನ್ನು ಈ ಪ್ರೈವಸಿ ಕಾಳಜಿ ಬರೀ ID ಕಾರ್ಡ್ಗೆ ಸೀಮಿತವಾಗಿಲ್ಲ. ಸ್ಯಾಮ್ಸಂಗ್ ತನ್ನ ಮುಂದಿನ ಫೋನ್ಗಳಿಗಾಗಿ ಪ್ರೈವಸಿ ಸ್ಕ್ರೀನ್ ಅನ್ನೋ ಟೆಕ್ನಾಲಜಿಯನ್ನ ಡೆವಲಪ್ ಮಾಡ್ತಿದೆ. ಅಂದ್ರೆ ಫೋನನ್ನ ನೇರವಾಗಿ ನೋಡೋರಿಗೆ ಮಾತ್ರ ಸ್ಕ್ರೀನ್ ಕಾಣಿಸುತ್ತೆ, ಪಕ್ಕದಲ್ಲಿ ಕೂತೋರಿಗೆ ಏನೂ ಕಾಣಿಸಲ್ಲ. ಬಸ್, ಟ್ರೈನ್, ಫ್ಲೈಟ್ನಲ್ಲಿ ಪ್ರಯಾಣ ಮಾಡುವಾಗ ಇದು ತುಂಬಾ ಯೂಸ್ ಆಗ್ಬೋದು. ಕೊನೆಯದಾಗಿ ಮತ್ತೆ ನಮ್ಮ ಸ್ಥಳೀಯ ಮಾರುಕಟ್ಟೆ ಕಡೆಗೆ ವಾಪಸ್ ಬರೋಣ. ಅದರಲ್ಲೂ ಬಜೆಟ್ ಸ್ಮಾರ್ಟ್ಫೋನ್ ಸೆಗ್ಮೆಂಟಲ್ಲಿ ಏನ್ ನಡೀತಿದೆ ಅಂತ ನೋಡೋಣ. ಇಂಡಿಯನ್ ಬ್ರ್ಯಾಂಡ್ ಲಾವಾ ತನ್ನ ಅಗ್ರೆಸಿವ್ ಸ್ಟ್ರಾಟಜಿಯನ್ನ ಮುಂದುವರೆಸಿದೆ.
ಫೆಬ್ರವರಿ 17ಕ್ಕೆ ಸುಮಾರು ₹10,000 ಬೆಲೆಯಲ್ಲಿ ಲಾವಾ ಬೋಲ್ಡ್ N2 ಅನ್ನೋ ಹೊಸ ಫೋನನ್ನ ಅಮೆಜಾನ್ನ ಲಾಂಚ್ ಮಾಡ್ತಿದೆ. ಕೈಗೆಟುಕುವ ದರದ ಫೋನ್ ಮಾರುಕಟ್ಟೆಯಲ್ಲಿ ಕಾಂಪಿಟಿಷನ್ ಎಷ್ಟು ಟಫ್ ಆಗಿದೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಹಾಗಾದ್ರೆ ಇವತ್ತು ನಾವು ನೋಡಿದ ಈ ಎಲ್ಲ ಬೆಳವಣಿಗೆಗಳಿಂದ ಏನರ್ಥ ಮಾಡ್ಕೊಳ್ಬೋದು? ನೋಡಿ, ಒಂದು ಕಡೆ ನಮ್ಮ ದೇಶ ದಾಖಲೆ ವೇಗದಲ್ಲಿ ಡಿಜಿಟಲ್ ಆಗ್ತಿದೆ, ಇದು AI ಕ್ರಾಂತಿಗೆ ವೇದಿಕೆ ಸಿದ್ಧಪಡಿಸಿದೆ. ಇನ್ನೊಂದ್ ಕಡೆ ಓಲಾದಂತಹ ನಮ್ಮದೇ ಕಂಪನಿಗಳು ಆರ್ಥಿಕವಾಗಿ